ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ಮಧ್ಯಾಹ್ನದ ಸಿಂಪಲ್ಲಾಗಿ ಬೇಸಿಗೆಗೆ ತುಂಬ ಮಸಾಲೆ ಸಾರೆಲ್ಲ ಸೇರಲ್ಲ ಅಲ್ವಾ, ಅದನ್ನು ವಿಡಿಯೋ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಬೆಳಗ್ಗೆ ಚಿತ್ರಾನ್ನ ಮಾಡ್ಕೊಂಡಿದ್ದೆ, ಹಾಗೆಯೇ ಬೆಳಗ್ಗೆ ಇವತ್ತು ತುಪ್ಪ ಕಾಯಿಸ್ತಾ ಇದ್ದೀನಿ. ಏಕೆಂದರೆ ಇವತ್ತು ಎಮ್ಮೆ ತುಪ್ಪಕ್ಕೆ ತುಂಬ ಆರ್ಡರ್ಸ್ ಇತ್ತು. ಸೊ ಹಾಗಾಗಿ ಎಮ್ಮೆ ಬೆಣ್ಣೆನ ಕಾಯಿಸಿ ತುಪ್ಪ ಮಾಡಿದ್ದೀನಿ. ಇಲ್ಲಿ ಆಲ್ರೆಡಿ ನೀವು ನೋಡ್ಬೋದು, ಸುಮಾರು ಒಂದು 4-5 ಲೀಟರ್ಸ್ ಆಗುವಷ್ಟು ತುಪ್ಪ ಆಗಿದೆ. ಆ್ಯಂಡ್ ಕೆಳಗಡೆ ಗಸಿ ಏನಿದೆಯಲ್ಲ, ತುಂಬ ಕಡಿಮೆ ಬಂದಾಗ ಬೆಣ್ಣೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅಂತ ಹೇಳಿ ಅರ್ಥ. ಆ್ಯಂಡ್ ಎಮ್ಮೆ ಬೆಣ್ಣೆ ಯಾಕೆ ತುಂಬ ಜನಕ್ಕೆ ಇಷ್ಟ ಆಗಲ್ಲ ನನಗೆ ಗೊತ್ತಿಲ್ಲ. ನಮ್ಮ ಮನೆಯಲ್ಲಂತೂ ಯಾವಾಗ್ಲೂ ಎಮ್ಮೆ ತುಪ್ಪನೇ ಯೂಸ್ ಮಾಡೋದು. ಹಿತೈಷ್ಗಾಗಲಿ ಪ್ರದೀಪ್ಗಾಗಲಿ ತುಂಬ ಏನು ಫ್ಯಾಟ್ ಜಾಸ್ತಿ ಅಂತ ಅನಿಸಲ್ಲ. ಹಾಕ್ಕೊಳ್ಳೋದೇ ಒಂದು ಅರ್ಧ ಸ್ಪೂನ್ ಅಲ್ವಾ. ಹಾಗಾಗಿ ಇನ್ನು ಚಪಾತಿಗೆ, ದೋಸೆಗೆ ಅದಕ್ಕೆಲ್ಲ ಹಾಕಬೇಕು ಅಂತ ಅಂದಾಗ ನಾನು ಯೂಶ್ವಲಿ ತುಪ್ಪನೇ ಹಾಕೋದು, ಎಣ್ಣೆ ಅಷ್ಟಾಗಿ ಯೂಸ್ ಮಾಡಲ್ಲ. ಅದಕ್ಕೆ ನಾನು ಹಸುವಿನ ತುಪ್ಪನ ಇಟ್ಕೊಂಡಿರ್ತೀನಿ. ಸೊ 2 ಟೈಪ್ ಆಫ್ ತುಪ್ಪ ನಾನು ಫಸ್ಟಿಂದನೂ ಯೂಸ್ ಮಾಡ್ತಾ ಬಂದಿದ್ದೀನಿ. ಬಿಸಿ ಅನ್ನಕ್ಕೆ ಎಮ್ಮೆ ತುಪ್ಪ, ಹಾಗೆಯೇ ಈ ಚಪಾತಿ ಮಾಡಿದಾಗ, ದೋಸೆ ಆ ಥರ, ಇಡ್ಲಿ ಅದಕ್ಕೆಲ್ಲ ಗೊಜ್ಜುಗಳಿಗೆ ಹಾಕಬೇಕಾದಾಗ ನಾನು ಹಸುವಿನ ತುಪ್ಪನ ಹಾಕ್ತೀನಿ. ಸೊ ಹಾಗಾಗಿ 2 ತುಪ್ಪನೂ ನಮ್ಮ ಮನೆಯಲ್ಲಿ ಇರುತ್ತೆ. ಆ್ಯಂಡ್ ತುಪ್ಪ ನಮ್ಮ ಹತ್ರ ಯಾರ್ಯಾರು ತೊಗೊಂಡಿದ್ದಾರೆ ಎಲ್ಲರೂ ತುಂಬ ಒಳ್ಳೆ ರಿವ್ಯೂಸ್ ಕೊಟ್ಟಿದ್ದೀರಾ. ಹಾಗೆಯೇ ಇವತ್ತು ಕಡಲೆಬೇಳೆ ಚಟ್ನಿ ಪುಡಿಗೂ ಸಹ ಆರ್ಡರ್ ಜಾಸ್ತಿ ಇತ್ತು. ಹಾಗಾಗಿ ಒಂದು 2 kg ಆಗೋಷ್ಟು ಕಡಲೆಬೇಳೆ ಚಟ್ನಿ ಪುಡಿನ ಸಹ ಇಲ್ಲಿ ರೆಡಿ ಮಾಡಿ ತೆಗೆದಿಡ್ತಾ ಇದ್ದೀನಿ. ಮಧ್ಯಾಹ್ನದ ಅಡುಗೆ ಮಾಡೋದಕ್ಕಿಂತ ಮುಂಚೆ ಇವನ್ನೆಲ್ಲ ರೆಡಿ ಮಾಡ್ಕೊಬಿಟ್ರೆ ಇದು ತಣ್ಣಗಾಗೋಷ್ಟರಲ್ಲಿ ಮಧ್ಯಾಹ್ನದ ಲಂಚ್ ಪ್ರಿಪೇರ್ ಮಾಡಿಬಿಡ್ಬೋದು ಅಂತ. ಸೊ ಕಡಲೆಬೇಳೆ ಚಟ್ನಿ ಪುಡಿಗೆ ಏನೇನು ಬೇಕು ಎಲ್ಲವನ್ನು ಸಹ ಹುರಿದು ಅದು ಸ್ವಲ್ಪ ತಣ್ಣಗಾಗಲಿಕ್ಕೆ ಇಟ್ಟಿದ್ದೆ. ಅಷ್ಟರಲ್ಲಿ ಮಧ್ಯಾಹ್ನಕ್ಕೆ ಸಿಂಪಲಾಗಿ ಒಂದು ಮೊಸರು ಸಾಸಿವೆ ಮಾಡೋಣ ಅಂತ ಅಂದ್ಕೊಂಡೆ. ಒಂದು ಹೊತ್ತಿಗೆ ಆಗುವಷ್ಟು ಮಾತ್ರ. ಈ ಮೊಸರದ್ದು ಏನೇ ಮಾಡಿದ್ರೂ ಒಂದು ಹೊತ್ತಿಗೆ ಆಗುವಷ್ಟು ಮಾತ್ರ ಮಾಡ್ಕೊಳ್ಳಿ. ತುಂಬ ಜಾಸ್ತಿ ಹೊತ್ತು 2 ಹೊತ್ತಿಗೆ ಅಂತ ಅಂದರೆ ಸ್ವಲ್ಪ ಹುಳಿ ಬಂದಂಗೆ ಆಗುತ್ತೆ. ಹಾಗಾಗಿ ಒಂದು ಹೊತ್ತಿಗೆ ಸಾಕು, ಒಂದು 3 ಜನಕ್ಕೆ. ಇಲ್ಲಿ ನಾನು ಬೆಂಡೆಕಾಯಿ ಮೊಸರು ಸಾಸಿವೆ ಮಾಡ್ತಾಯಿದ್ದೀನಿ. ಹಾಗಾಗಿ ಇನ್ನೊಂದು ಕಡೆ ಪ್ಯಾನ್ನಲ್ಲಿ ಬೆಂಡೆಕಾಯಿನ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಲಿಕ್ಕೆ ಇಟ್ಟಿದ್ದೀನಿ. ಇನ್ನೊಂದು ಕಡೆ ಸಣ್ಣ ಪ್ಯಾನ್ನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಹಸಿರು ಮೆಣಸಿನ್ಕಾಯಿ ಒಂದು 4ರಿಂದ 5, 1 ಚಮಚ ಆಗುವಷ್ಟು ಸಾಸಿವೆ, ಅರ್ಧ ಚಮಚಕ್ಕಿಂತ ಕಡಿಮೆ ಮೆಂತ್ಯ, 1/4 ಚಮಚ ಆಗುವಷ್ಟು ಜೀರಿಗೆ, ಇವಿಷ್ಟನ್ನು ಹಾಕಿ ಚೆನ್ನಾಗಿ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಮೇಲ್ಗಡೆ ಎಲ್ಲ ವೈಟ್ ಸ್ಪಾಟ್ಸ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಕರಿಬೇವಿನ ಎಲೆ, 1 ಹಿಡಿ ಆಗುವಷ್ಟು ಹಸಿ ತೆಂಗಿನಕಾಯಿನ ಹಾಕ್ಕೊಂಡು ಈ ರೀತಿ ಪೇಸ್ಟ್ ಮಾಡಿ ಒಂದು ಪಾತ್ರೆಗೆ, ಮಿಕ್ಸಿಂಗ್ ಪಾತ್ರೆ, ನೀವು ಯಾವ ಪಾತ್ರೆಯಲ್ಲಿ ಮಿಕ್ಸ್ ಮಾಡ್ತೀರಾ ಆ ಪಾತ್ರೆಗೆ ಹಾಕ್ಕೊಳ್ಳಿ. ನಾನಿಲ್ಲಿ ಗಟ್ಟಿ ಮೊಸರನ್ನ ಹಾಕ್ತಾ ಇರೋದ್ರಿಂದ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಮಸಾಲೆನೆಲ್ಲ ಸ್ವಲ್ಪ ತೊಳೆದು ಹಾಕ್ಕೊಂಡಿದ್ದೀನಿ. ನೀವು ಮಜ್ಜಿಗೆ ಬೇಕಾದ್ರೂ ಸಹ ಸೇರಿಸ್ಬೋದು. ಆವಾಗ ನೀವು ನೀರಿನ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಇವಾಗ ಇದಕ್ಕೆ ಗಟ್ಟಿ ಮೊಸರು ಒಂದು ಅರ್ಧ ಮುಕ್ಕಾಲು ಕಪ್ ಆಗುವಷ್ಟು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಫ್ರೈ ಮಾಡಿಟ್ಕೊಂಡಿದ್ದಂಥ ಬೆಂಡೆಕಾಯಿ ಪೀಸಸ್ನ ಹಾಕ್ತಾಯಿದ್ದೀನಿ. ಬೆಂಡೆಕಾಯಿ ಬದಲಾಗಿ ಪ್ಲೇನ್ ಮೊಸರಲ್ಲೂ ಸಹ ನೀವು ಮೊಸರು ಸಾಸಿವೆ ಥರ ಮಾಡ್ಕೋಬೋದು. ಸೌತೆಕಾಯಿ ಹಾಕ್ಕೋಬೋದು. ಹಸಿ ಸೌತೆಕಾಯಿ ತುಂಬಾ ಚೆನ್ನಾಗಿರುತ್ತೆ. ಒಂಥರ ಕ್ರಂಚಿಯಾಗಿ ಸಿಗ್ತಾ ಇರುತ್ತೆ ಬಾಯಿಗೆ ಆವಾಗ. ಸೊ ಇದಕ್ಕೊಂದು ಮೇಲ್ಗಡೆ ಒಗ್ಗರಣೆ ಹಾಕಬೇಕು. ಇದಕ್ಕೆ ಸಾಸಿವೆ ಮತ್ತು ಒಣಮೆಣಸಿನ್ಕಾಯಿ ಸಾಕು. ನಾನು ಒಣಮೆಣಸಿನ್ಕಾಯಿ ಬದಲಾಗಿ ಮಜ್ಜಿಗೆ ಮೆಣಸಿನ್ಕಾಯಿ ಬರುತ್ತೆ ನೋಡಿ, ಬಾಳಕದ ಮೆಣಸಿನ್ಕಾಯಿ ಅಂತಾರಲ್ಲ, ಅದನ್ನು ಪೀಸ್ ಮಾಡಿ ಹಾಕಿದ್ದೀನಿ. ಸೊ ದಟ್ ತಿನ್ಬೇಕಾದ್ರೆ ಅದೇನಾದರೂ ಸಿಕ್ಕಿದ್ರೆ ತೆಗೆದು ಸೈಡ್ಗಿಡೋ ಹಾಗೇನಿಲ್ಲ. ಅನ್ನದ ಜೊತೆ ನೆಂಚ್ಕೊಂಡು ತುಂಬಾ ಚೆನ್ನಾಗಿರುತ್ತೆ. ಖಾರವಾಗಿ ಹೇಗಿದ್ರೂ ಫ್ರೈ ಮಾಡಿ ತಿಂತೀವಿ ಅಲ್ವಾ, ಆವಾಗ ತುಂಬಾ ಚೆನ್ನಾಗಿರುತ್ತೆ. ಸೊ ಇಷ್ಟೇ, ಇದನ್ನೇನು ಮತ್ತೆ ಬಿಸಿ ಮಾಡಬೇಕು ಅಂತೇನಿಲ್ಲ. ಮೊಸರಾಗಿರೋದ್ರಿಂದ ಇದನ್ನು ಬಿಸಿ ಅನ್ನಕ್ಕೆ ಹಾಕ್ಕೊಂಡು ಸರ್ವ್ ಮಾಡಿ ಕೊಡಿ, ಸಖತ್ತಾಗಿರುತ್ತೆ. ನಿಮಗೆ ಸ್ವಲ್ಪ ಕಹಿ ಆಗುತ್ತೆ ಅನ್ನೋದಾದರೆ ಮೆಂತ್ಯನ ಅವಾಯ್ಡ್ ಮಾಡಿ. ನಾನಿಲ್ಲಿ ಮೆಂತ್ಯ ಹಾಕಿದ್ದೀನಿ, ಯಾಕೆಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದೆಲ್ಲವೂ ತಂಪಾಗಿರೋವಂಥ ಪದಾರ್ಥನೇ ಹಾಕಿರೋದ್ರಿಂದ ಈ ಬೇಸಿಗೆಗೆ ಮಾಡಿಸಿದಂಥ ಒಂದು ಮಧ್ಯಾಹ್ನದ ಊಟಕ್ಕೆ ತುಂಬ ಬಿಸಿಲಿದ್ದಾಗ ಮಸಾಲೆ ಸಾರು ಸೇರ್ತಾ ಇಲ್ಲ ಅಂತ ಅಂದಾಗ ಈ ರೀತಿ ಸಿಂಪಲಾಗಿ ಒಂದು ಮೊಸರು ಸಾಸಿವೆನ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಿತೈಷ್ಗೆ ನಾನು ಮೊದಲಿಂದನೂ ಫಾಲೋವರ್ಸ್ ಆಗಿದ್ದರೆ ಅವನು ಮೊಸರು ತಿನ್ನಲ್ಲ. ಆದರೆ ಈ ರೀತಿ ಮೊಸರು ಸಾರು ಈ ರೀತಿ ಎಲ್ಲ ಮಾಡಿ ಕೊಟ್ಟಾಗ ಅವನು ಇಷ್ಟಪಟ್ಟು ತಿಂತಾನೆ. ಹಾಗಾಗಿ ನಾನು ಸ್ವಲ್ಪ ಈ ಥರದ್ದನ್ನೇ ಮಾಡಿಬಿಡ್ತೀನಿ. ಸೊ ಅಲ್ಲಿ ಹಿತೈಷ್ಗೂ ಸಹ ಸರ್ವ್ ಮಾಡಿ ಕೊಟ್ಟೆ. ನಾನಿಲ್ಲಿ ಸಹ ಸರ್ವ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಬೆಂಡೆಕಾಯಿ ಅಂತೂ ನನಗೆ ಫೇವ್ರೇಟು. ಬೆಂಡೆಕಾಯಿ ಸಾರಾಗಿರ್ಬೋದು, ಗೊಜ್ಜಾಗಿರ್ಬೋದು, ಡ್ರೈ ಪಲ್ಯ ಆಗಿರ್ಬೋದು, ಅಥವಾ ಈ ರೀತಿ ಮೊಸರು
ಮೊಸರು ಸಾಸಿವೆಗೆ, ಮಜ್ಜಿಗೆ ಹುಳಿಗೆ ಎಲ್ಲದಕ್ಕೂ ನಾನು ಟ್ರೈ ಮಾಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಮಧ್ಯಾಹ್ನದ ಅಡುಗೆ ಎಲ್ಲ ಊಟವೆಲ್ಲ ಮುಗಿಸಿದ ನಂತರ ಸಂಜೆ ಸ್ವಲ್ಪ ತರಕಾರಿ ಎಲ್ಲ ಖಾಲಿಯಾಗಿ ಹೋಗಿತ್ತು ಮನೆಗೆ. ಹಾಗಾಗಿ ತರಕಾರಿ ತೊಗೊಳಕ್ಕೆ ಅಂತ ಬಂದಿದ್ದೀನಿ. ಸೊ ಇವತ್ತಿಗೆ ಈ ಒಂದು ಪುಟಾಣಿ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬೆಂಡೆಕಾಯಿ ಮೊಸರು ಸಾಸಿವೆ ನೀವೂ ಸಹ ಮಾಡ್ತೀರಾ? ಮಾಡಿದ್ರೆ ಹೇಗೆ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ದಯವಿಟ್ಟು ತಿಳಿಸಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.